ಶ್ರೀಮತಿ ಶಶಿಕಲಾ ಜೊಲ್ಲೆ ವಿದ್ಯಾರ್ಥಿ ವೇತನ ಪುರಸ್ಕಾರ 2026 ಜನವರಿ 4ರಂದು 40 ಅರ್ಹ ವಿದ್ಯಾರ್ಥಿಗಳ ಆಯ್ಕೆ 1 ಕೋಟಿ ಮೊತ್ತದ ವಿದ್ಯಾರ್ಥಿ ವೇತನ ವಿತರಣೆ. ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾಸಾಹೇಬ ಜೊಲ್ಲೆ ಅವರ ಮಾರ್ಗದರ್ಶನದಲ್ಲಿ 1 ಕೋಟಿ ಮೊತ್ತದ ಶ್ರೀಮತಿ ಶಶಿಕಲಾ ಜೊಲ್ಲೆ ವಿದ್ಯಾರ್ಥಿ ವೇತನ ಪುರಸ್ಕಾರ 2026ರ ಪ್ರಥಮ PUC ವಿಜ್ಞಾನ ವಿಭಾಗದ ಪ್ರವೇಶ ಪಡೆಯಲು ಆಸಕ್ತಿ ಹೊಂದಿರುವ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಘೋಷಿಸಲಾಗಿದೆ ಎಂದು ಜೊಲ್ಲೆ ಗ್ರೂಪ್ನ ಉಪಾಧ್ಯಕ್ಷ ಬಸವಪ್ರಸಾದ್ ಜೊಲ್ಲೆ ತಿಳಿಸಿದರು. ಪಟ್ಟಣದ ಶ್ರೀ ಬೀರೇಶ್ವರ ಸಭಾಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಪ್ರತಿಷ್ಠಿತ ವಿದ್ಯಾರ್ಥಿ ವೇತನವು ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವ ಕನಸು ಹೊಂದಿರುವ ಪ್ರತಿಭಾವಂತ ಹಾಗೂ ಅರ್ಹ ವಿದ್ಯಾರ್ಥಿಗಳಿಗೆ ಮೀಸಲಾಗಿರುತ್ತದೆ. PUC ಹಂತದಲ್ಲಿಯೇ ಗುಣಮಟ್ಟದ ಶಿಕ್ಷಣ, ಅನುಭವ ಸಂಪನ್ನ ಅಧ್ಯಾಪಕರ ಮಾರ್ಗದರ್ಶನ ಹಾಗೂ ವ್ಯವಸ್ಥಿತ ತರಬೇತಿಯ ಮೂಲಕ ವಿದ್ಯಾರ್ಥಿಗಳನ್ನು ರಾಷ್ಟ್ರಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧಗೊಳಿಸುವುದೇ ಈ ವಿದ್ಯಾರ್ಥಿ ವೇತನದ ಉದ್ದೇಶವಾಗಿದೆ ಎಂದರು. ಆಗ್ರ 40 ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಲಾಗುವುದು. ಜನವರಿ 4ರಂದು ಎಕ್ಸಂಬ ಮತ್ತು ನಿಪ್ಪಾಣಿ ಕ್ಯಾಂಪಸ್ನಲ್ಲಿ ಪರೀಕ್ಷೆ ನಡೆಯಲಿದ್ದು, ಟಾಪ್ 40 ವಿದ್ಯಾರ್ಥಿಗಳಿಗೆ ಹಂಚಲಾಗುವುದು. 1ರಿಂದ 10ರವರೆಗೆ 100%, 11ರಿಂದ 20ರವರೆಗೆ 75%, 21ರಿಂದ 30ರವರೆಗೆ 50%, 31ರಿಂದ 40ರವರೆಗೆ 25% ಹಂಚಲಾಗುವುದು ಎಂದು ತಿಳಿಸಿದರು. ಗೊತ್ತಿದ್ದಂಗೆ ಹಲವಾರು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಒಳ್ಳೆ ಶಿಕ್ಷಣ ಬಡ ಮಕ್ಕಳಿಗೆ ಸಿಗಬೇಕು, ಏನು ರೈತರ ಮಕ್ಕಳಿದ್ದಾರೆ ಅವ್ರಿಗೊಂದು ಒಳ್ಳೆ ಶಿಕ್ಷಣವನ್ನು ಸಿಗಬೇಕಂತ ತಿಳ್ಕೊಂಡು ನಮ್ಮ ತಂದೆಯವರು ಮತ್ತು ತಾಯಿಯವರು ಕೂಡಿ ಎಕ್ಸಂಬಾದಲ್ಲಿ ಜೊಲ್ಲೆ ಎಜುಕೇಷನ್ ಸೊಸೈಟಿಯನ್ನು ಪ್ರಾರಂಭ ಮಾಡಿದರು. ಹಳ್ಳಿದಲ್ಲಿ ಇದ್ರೂ ಕೂಡ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರನ್ನು ಪ್ರೊವೈಡ್ ಮಾಡಿ, ಅದು ಕನ್ನಡ ಮೀಡಿಯಂ ಸ್ಕೂಲ್ ಇರ್ಬೋದು, ಅದೇ ರೀತಿ ಯಾವಾಗ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೋಸ್ಕರ ಡಿಮಾಂಡ್ ಬಂತು ಅವಾಗ CBSEಗಳನ್ನು ಪ್ರಾರಂಭ ಮಾಡಿದ್ವಿ. ಯಾವಾಗ ನಿಪ್ಪಾಣಿದಲ್ಲೂ ಕೂಡ ಎಲ್ಲರದ್ದು ಒಂದು ಬೇಡಿಕೆ ಬಂತು, ಅಲ್ಲೂ ಕೂಡ ಸಂಸ್ಥೆ ಬೇಕಂತ ಅಂದಾಗ ಅಲ್ಲೂ ಕೂಡ ಒಂದು ಕ್ಯಾಂಪಸ್ವನ್ನು ಪ್ರಾರಂಭ ಮಾಡಿದ್ವಿ. ಮತ್ತು ಇನ್ನೂವರೆಗೂ ಸುಮಾರು 18 ಕೋರ್ಸಸ್ಗಳನ್ನು ನಾವು ಜೊಲ್ಲೆ ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ ನಡೆಸ್ತಾ ಬಂದಿದ್ದೀವಿ. ಮತ್ತು ಪ್ರತಿ ವರ್ಷವೂ ಕೂಡ ಯಾವ ರೀತಿ ಮತ್ತೆ ಜನರಿಗೆ ಸಹಾಯ ಆಗೋಗೋಸ್ಕರ ಏನು ಕೋರ್ಸಸ್ಗಳನ್ನು ಸ್ಟಾರ್ಟ್ ಮಾಡಬೇಕಂತ ಯಾವಾಗಲೂ ಕೂಡ ವಿಚಾರ ಮಾಡ್ತಾ ಇದ್ವಿ. ಮತ್ತು ಹೋದ ವರ್ಷ ಒಂದು ದೊಡ್ಡ ನಿಶ್ಚಯವನ್ನು ತಗೊಂಡು ಏನು ಕ್ಯಾನ್ರಾ ಪ್ಯಾಟರ್ನ್ ಅಂದರೆ ಮ್ಯಾಂಗ್ಳೂರ್ದಲ್ಲಿರ್ಬೋದು, ಬ್ಯಾಂಗ್ಳೂರ್ದಲ್ಲಿರ್ಬೋದು, ಅಥವಾ ಇನ್ನುಳಿದ ಕ್ಯಾನ್ರಾ ಭಾಗದಲ್ಲಿ ಯಾವ ರೀತಿ JEE ಮತ್ತು ನೀಟ್ ಕೋಚಿಂಗ್ಗೋಸ್ಕರ ಪಾಪ್ಯುಲರ್ ಇದ್ದಾವೆ, ಅದೇ ರೀತಿ ಅದೇ ಪ್ಯಾಟರ್ನ್ದಲ್ಲಿ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಿಪ್ಪಾಣಿ ನಗರದಲ್ಲಿ ನಾವೊಂದು ಒಳ್ಳೆ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕಂತ ಅಂದ್ಕೊಂಡು ಇದ್ರಿಗೋಸ್ಕರ JEE ನೀಟ್ಗೋಸ್ಕರ ನಾವು ಒಂದು ಹೊಸ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಮತ್ತು ಅದಕ್ಕೆ ನಮ್ಮ ತಂದೆಯವರ ಹೆಸರನ್ನು ಇಟ್ಟು ಅಣ್ಣಾಸಾಹೇಬ್ ಜೊಲ್ಲೆ ರೆಸಿಡೆನ್ಷಿಯಲ್ PU ಕಾಲೇಜ್ ಅಂತ ಹೆಸರನ್ನು ಇಟ್ಟು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಮತ್ತು ಮುಖ್ಯವಾಗಿ ಇದು ಪ್ರಾರಂಭ ಮಾಡುವಾಗ ಇದರಿಂದ ನಮಗೆ ಇನ್ಕಮ್ ಆಗಿದೆ ಅಥವಾ ಹಣ ಮಾಡೋದಾಗಿದೆ ಅನ್ನೋ ಒಂದು ಯಾವುದೂ ಉದ್ದೇಶ ಇರಲಿಲ್ಲ. ಯಾಕಂದರೆ ದೊಡ್ಡ ಸಂಸ್ಥೆಗಳಲ್ಲಿ ಏನು ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಆ ಎಲ್ಲ ಫೆಸಿಲಿಟೀಸ್ಗಳನ್ನು ಕೊಟ್ಟು ಅದಕ್ಕಿಂತನೂ 50% ಫೀಸ್ದಲ್ಲಿ ನಾವು ಈ ಒಂದು ಭಾಗದ ಉತ್ತರ ಕರ್ನಾಟಕದ ಭಾಗದ ಮಕ್ಕಳಿಗೆ ಒಂದು JEE ನೀಟ್ ಕೋಚಿಂಗ್ ಕೊಡೋ ಒಂದು ನಿರ್ಣಯವನ್ನು ತಗೊಂಡು ಆ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಮತ್ತು ಅದನ್ನು ಬಿಟ್ಟು ಕೂಡ ಆ 50% ಹಣನೂ ಕೂಡ ಯಾರು ಕೊಡ್ಲಿಕ್ಕೆ ಆಗೋದಿಲ್ಲ. ಅದ್ರಗೋಸ್ಕರ ನಮ್ಮಿಂದ ಏನಾದರೂ ಸಹಾಯ ಆಗ್ಬೇಕಂತ ತಿಳ್ಕೊಂಡು ನಾವೊಂದು ಸ್ಕಾಲರ್ಶಿಪ್ ಕೂಡ ಡಿಸೈನ್ ಮಾಡಿದ್ವಿ. ಹೋದ ವರ್ಷ ಆ ಸ್ಕಾಲರ್ಶಿಪ್ಪನ್ನು ಲಾಂಚ್ ಮಾಡಿದ್ವಿ. ಆ ಸ್ಕಾಲರ್ಶಿಪ್ಗೆ ನಮ್ಮ ತಾಯಿಯವರ ಹೆಸರನ್ನು ಇಟ್ಟು ಶ್ರೀಮತಿ ಶಶಿಕಲಾ ಜೊಲ್ಲೆ ಸ್ಕಾಲರ್ಶಿಪ್ ಅವಾರ್ಡ್ ಅಂತ ಇಟ್ಟು ಹೋದ ವರ್ಷ ಏನು ಮಾಡಿದ್ವಿ ಅಂದರೆ ಸುಮಾರು 60 ಲಕ್ಷ ರೂಪಾಯಿ ಇದ್ರಿಗೋಸ್ಕರ ನಾವು ತೆಗೆದಿಟ್ಟಿದ್ವಿ. ಮತ್ತು 20 ಜನ ಸ್ಟೂಡೆಂಟ್ಸ್ಗಳಿಗೆ ಫುಲ್ 100% ಫ್ರೀ ಮಾಡಿ 20 ಜನ ವಿದ್ಯಾರ್ಥಿಗಳಿಗೆ ನಾವು ಈ ಸ್ಕಾಲರ್ಶಿಪ್ಪನ್ನು ಮಾಡಿದ್ವಿ. ಸುಮಾರು 64 ಲಕ್ಷ ರೂಪಾಯಿ ಆ 2 ವರ್ಷದಗೋಸ್ಕರ ಮಾಡಿದ್ವಿ. ಮತ್ತು ಹೋದ ವರ್ಷ ಸುಮಾರು 8 ಸೆಂಟರ್ಸ್ಗಳಲ್ಲಿ ನಾವು ಎಕ್ಸಾಮ್ ತಗೊಂಡ್ವಿ. 4000ಕ್ಕಿಂತನೂ ಜಾಸ್ತಿ ಜನ ಸ್ಟೂಡೆಂಟ್ಸ್ ಇದರಲ್ಲಿ ಭಾಗವಹಿಸಿದ್ರು. ಮತ್ತು ಈ 4000 ಜನ ವಿದ್ಯಾರ್ಥಿಗಳಲ್ಲಿ ಟಾಪ್ 20 ಸ್ಟೂಡೆಂಟ್ಸ್ಗಳನ್ನು ನಾವು ಆಯ್ಕೆ ಮಾಡಿ ಈಗಾಗಲೇ ಫ್ರೀ ಎಜುಕೇಷನ್, ಅದು ಹಾಸ್ಟೆಲ್ ಫೀಸ್ ಇರ್ಬೋದು, ಟ್ಯೂಷನ್ ಫೀಸ್ ಇರ್ಬೋದು, ಎಲ್ಲ ಫೀಸ್ವನ್ನು ಎಕ್ಸೆಂಪ್ಟ್ ಮಾಡಿ ಅವ್ರಿಗೆ ಫ್ರೀ ಎಜುಕೇಷನ್ವನ್ನು ಕೊಡ್ತಾ ಇದ್ವಿ. ಬಹಳಷ್ಟು ಜನ ಇದರ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ. ಅತಿ ಬಡ ಕುಟುಂಬದಿಂದ ಬಂದವರು ಜನ ಇದರದೊಂದು ಉಪಯೋಗ ತಗೊಳ್ತಾ ಇದ್ದಾರೆ. ಆದರೆ ಈ ಬಾರಿನೂ ಕೂಡ ಈ ಸ್ಕಾಲರ್ಶಿಪ್ ಮಾಡುವಾಗ ಇದರಲ್ಲಿ ಮತ್ತೇನು ಬದಲಾವಣೆ ಮಾಡ್ಬೋದು, ಮತ್ತು ಬರೀ 20 ಜನ ಅಷ್ಟೇ ಸೀಮಿತ ಮಾಡದೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಮುಟ್ಟಬೇಕು, ಸಹಾಯ ಆಗ್ಬೇಕಂತ ತಿಳ್ಕೊಂಡು ಈ ಬಾರಿ ಅದು 64 ಲಕ್ಷ ರೂಪಾಯಿ ಏನಿತ್ತು ಅದನ್ನ ಜಾಸ್ತಿ ಮಾಡಿ ಸುಮಾರು 1 ಕೋಟಿ ರೂಪಾಯಿವನ್ನ ಈ ನಾವು ಸ್ಕಾಲರ್ಶಿಪ್ಗೋಸ್ಕರ ಸೈಡ್ ತೆಗೆದಿಡ್ತಾ ಇದ್ದೀವಿ.
ಮತ್ತು ಹೋದ ವರ್ಷ ಏನು ಮಾಡಿದ್ವಿ ಅಂದರೆ ಬರೀ 20 ಜನ ಮಕ್ಕಳಿಗೆ ಮಾತ್ರ ನಾವು ಈ ಒಂದು ಸ್ಕಾಲರ್ಶಿಪ್ ಅನ್ನು ಕೊಟ್ಟಿದ್ವಿ. ಮತ್ತೆಲ್ಲ 20 ಜನ ಮಕ್ಕಳು ಬರೇ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಮಾತ್ರ ನಾವು ಸೀಮಿತ ಮಾಡಿದ್ವಿ. ಆದರೆ ಈ ಬಾರಿ ಇದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ತಾ ಇದ್ದೀವಿ. 20 ಬದಲಾಗಿ 40 ಜನ ವಿದ್ಯಾರ್ಥಿಗಳಿಗೆ ನಾವು ಈ ಬಾರಿ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ದೀವಿ. ಮತ್ತು ಅದರಲ್ಲೂ ಕೂಡ 4 ಸ್ಲ್ಯಾಬ್ಸ್ಗಳನ್ನು ಮಾಡಿದ್ದೀವಿ. ಟಾಪ್ 10 ರ್ಯಾಂಕ್ ಹೋಲ್ಡರ್ಸ್ ಯಾರಿರ್ತಾರೆ ಅವ್ರಿಗೆ 100% ಸ್ಕಾಲರ್ಶಿಪ್, ಅಂದರೆ ಅವ್ರಿಗೆ ಏನೂ ಕೂಡ ₹1 ಕೂಡ ಕೊಡ್ಲಿಕ್ಕೆ ಹತ್ತೋದಿಲ್ಲ. ಅದಾದ ನಂತರ ಟಾಪ್ 11 to 20 ಯಾರು ಬರ್ತಾರೆ ಅವ್ರಿಗೋಸ್ಕರ 75% ಸ್ಕಾಲರ್ಶಿಪ್, ಅಂದರೆ 25% ಕಟ್ಟಬೇಕು, ಇನ್ನುಳಿದ 75% ಏನು ಇದೆ ಅದನ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ. ಅದಾದ ನಂತರ ಮೂರನೇ ಸ್ಲ್ಯಾಬ್ 21 to 30 ಸ್ಲ್ಯಾಬ್ದಲ್ಲಿ ಏನು ಬರ್ತಾರೆ ಅವ್ರಿಗೆ 50% ಸ್ಕಾಲರ್ಶಿಪ್ ಅನ್ನು ಕೊಡ್ತೀವಿ. ಮತ್ತು ಲಾಸ್ಟ್ ಸ್ಲ್ಯಾಬ್ 31ರಿಂದ 40 ರ್ಯಾಂಕ್ ಹೋಲ್ಡರ್ಸ್ ಏನಿರ್ತಾರೆ ಅವ್ರಿಗೋಸ್ಕರ 25% ಸ್ಕಾಲರ್ಶಿಪ್, ಅಂದರೆ ಇನ್ನೂ ಜಾಸ್ತಿ ಜನರ ಮಟ್ಟ ಇದು ಮುಟ್ಟಬೇಕಂತ ತಿಳ್ಕೊಂಡು, ಯಾಕಂದ್ರೆ ಹೋದ ಬಾರಿ ಬಹಳಷ್ಟು ಒಳ್ಳೆ ರೀತಿಯಿಂದ ನಮ್ಗೆ ಸ್ಪಂದನೆ ಸಿಕ್ತು. ಸುಮಾರು 4,000 ಜನ ಸ್ಟೂಡೆಂಟ್ಸ್ ಇದರಲ್ಲಿ ಭಾಗವಹಿಸಿದ್ರು. ಅದಕ್ಕೆ ಬರೀ 20ಕ್ಕೆ ಸೀಮಿತ ಮಾಡದೆ 40 ಜನರಿಗೆ ನಾವು ಮಾಡ್ತಾ ಇದ್ದೀವಿ. ಮತ್ತು ಇದರಲ್ಲೂ ಕೂಡ ಪ್ರತಿ ಸ್ಲ್ಯಾಬ್ಗಳಲ್ಲಿ 10 ಜನ ಪ್ರತಿ ಸ್ಲ್ಯಾಬ್ಗಳಲ್ಲಿದ್ದಾರೆ. ಬಟ್ ಈ 10 ಜನರಲ್ಲಿ 7 ಜನ ಮಾತ್ರ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಿಂದ 7 ಜನರನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಇನ್ನು 3 ಜನ ಏನಿರ್ತಾರೆ ಈ ಪ್ರತಿ ಸ್ಲ್ಯಾಬ್ದಲ್ಲಿ, ಇವರನ್ನ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಹೊರತುಪಡಿಸಿ ಎಲ್ಲೂ ಕರ್ನಾಟಕದವ್ರು ಇರ್ಬೋದು, ಮಹಾರಾಷ್ಟ್ರದವ್ರು ಇರ್ಬೋದು, ಅವ್ರಿಗೆ 3 ರ್ಯಾಂಕ್ಸ್ಗಳನ್ನು ಅವ್ರಿಗೋಸ್ಕರ ಪ್ರತಿ ಸ್ಲ್ಯಾಬ್ದಲ್ಲಿ ನಾವು ಸೈಡಿಗೆ ಇಡ್ತಾ ಇದ್ದೀವಿ. ಅಂದರೆ ಮ್ಯಾಕ್ಸಿಮಮ್ ಬೆನಿಫಿಟ್ ನಮ್ಮ ಮಕ್ಕಳಿಗೆ ಹೋಗಬೇಕು. ಅಂದರೆ ಸುಮಾರು 28 ಜನರಿಗೆ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಿಂದ ಏನಿದ್ದಾರೆ ಅವ್ರಿಗೆ ಹೋಗ್ತದೆ. ಮತ್ತು 12 ಜನ ಮಾತ್ರ ಶೈಕ್ಷಣಿಕ ಜಿಲ್ಲಾ ಬಿಟ್ಟು ಹೊರಗಡೆಯವರು ಕೂಡ ಇದರಲ್ಲಿ ಭಾಗವಹಿಸಬಹುದು. ಅದಕ್ಕೆ ಈ ರೀತಿಯಾದಂಥ ಸ್ಕಾಲರ್ಶಿಪ್ ಎಕ್ಸಾಮನ್ನು ನಾವು ಡಿಸೈನ್ ಮಾಡಿದ್ದೀವಿ. ಮತ್ತು ಇದೆಲ್ಲ 10ನೇ ತರಗತಿಯ ಮ್ಯಾಥಮ್ಯಾಟಿಕ್ಸ್, ಸೈನ್ಸ್ ಮತ್ತು ಜನರಲ್ ಆಪ್ಟಿಟ್ಯೂಡ್ ಬೇಸ್ಡ್ ಕ್ವೆಶನ್ ಆನ್ಸರ್ಸ್ಗಳನ್ನು ಸೆಟ್ ಮಾಡ್ತೀವಿ. 2 ಗಂಟೆಯ OMR ಬೇಸ್ಡ್ ಕ್ವೆಶನ್ ಆನ್ಸರ್ಸ್ಗಳನ್ನು ಮಾಡ್ತಾ ಇದ್ದೀವಿ. ಅಂದರೆ ಇದರಲ್ಲಿ ಫುಲ್ ಟ್ರಾನ್ಸ್ಪರೆನ್ಸಿ ಇರುತ್ತೆ. OMR ಸಾಫ್ಟ್ವೇರ್ದಲ್ಲಿ ನಾವು ಹಾಕಿಬಿಟ್ರೆ ಎಲ್ಲ ರಿಸಲ್ಟ್ಸ್ ಬರುತ್ತೆ. ಸೊ ಇದರಲ್ಲಿ ಏನೂ ಕೂಡ ಗೊಂದಲ ಆಗೋದಿಲ್ಲ. ಅದಕ್ಕೆ OMR ಬೇಸ್ಡ್ ಎಕ್ಸಾಮ್ಸ್ಗಳನ್ನು ನಾವು ಇಡ್ತಾ ಇದ್ದೀವಿ. ಮತ್ತು ಈ ರೀತಿಯಾದಂಥ ಡಿಸೈನನ್ನು ನಾವು ಮಾಡಿದ್ದೀವಿ. ಮತ್ತು ಮೊದಲನೇ ಹಂತದಲ್ಲಿ ಈ ಬಾರಿನೂ ಕೂಡ 8 ಸೆಂಟರ್ಸ್ಗಳಲ್ಲಿ ಎಕ್ಸಾಮ್ಸ್ ತಗೊಂಡಿದ್ದೀವಿ. ಜನವರಿ 4ಗೆ, ಜನವರಿ 4ನೇ ತಾರೀಕು ಏನು ಜನವರಿ ಮೊದಲನೇ ರವಿವಾರ ಇದೆ, ಆ ರವಿವಾರ ನಾವು ನಿಪ್ಪಾಣಿ ನಮ್ಮ ಶಾಲೆಯಲ್ಲಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ನಮ್ಮ ಎಕ್ಸಂಬ ಶಾಲೆಯಲ್ಲಿ ಈ 2 ಸೆಂಟರ್ಸ್ಗಳಲ್ಲಿ ಎಕ್ಸಾಮ್ ನಡೆಸೋರಿದ್ದೀವಿ. ಅದಾದ ನಂತರ ಮುಂದೆ ಹುಕ್ಕೇರಿ, ಯಮಕನ್ಮಡಿ, ಹಾರುಗೇರಿ, ರಾಯಬಾಗ್ ಈ ರೀತಿ ಮತ್ತು ಅಥಣಿ ಈ ರೀತಿ ಪ್ರತಿ ರವಿವಾರ ಆ ಎಲ್ಲ ಸೆಂಟರ್ಸ್ಗಳಲ್ಲಿ ಎಕ್ಸಾಮ್ ತಗೋತೀವಿ. ಅದರ ಒಂದು ಮಾಹಿತಿ ಮತ್ತೆ ಮುಂದೆ ಕೊಡ್ತೀವಿ, ಆ ಸೆಂಟರ್ ಮಾಹಿತಿಗಳು. ಬಟ್ ಈಗ ಮಾತ್ರ ಜನವರಿ 4ಗೆ ನಮ್ಮ 2 ಎಜುಕೇಷನ್ ಸೊಸೈಟಿದಲ್ಲಿ ಈ ಎಕ್ಸಾಮನ್ನು ನಡೆಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ವಿಜಯ ರಾವತ್, ಡಾಕ್ಟರ್ ಶಿವಾನಂದ ಪಾಟೀಲ, ಎಂ ಪಾಟೀಲ, ದೀಪಕ್ ಪಾಟೀಲ, VR ಬಿವಸೆ ಮೊದಲಾದವರು ಉಪಸ್ಥಿತರಿದ್ದರು.